ಬೆಳಗಾವಿ ಮತ್ತು ಮೈಸೂರು ನಡುವೆ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಾ ಇದೆ, ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಾ ಇದೆ. ಹಲೋ ನಂಬರ್ 2. ಓಕೆ, ಹಲೋ ಹಲೋ ಚೆಕ್, ಹಲೋ ಒಟ್ಟು 7 ತಟ್ಟಿ ಕೀಳು ಕಬಡ್ಡಿ. ಎಸ್, ಪಂದ್ಯದ ಮೊತ್ತ 2-1 ಸಾಗ್ತಾ ಇದೆ. ಇದರೊಂದಿಗೆ ಮತ್ತೆ ಸಮಬಲದತ್ತ ಮೈಸೂರು ಸಾಗ್ತಾ ಇದೆ. 3 ಅಂಕಗಳೊಂದಿಗೆ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬೆಳಗಾವಿ ತಂಡ. ಮತ್ತೊಮ್ಮೆ ಬಂದಾಗಲೆಲ್ಲ ಕೂಡ ಒಂದು ಟಚ್ ಪಾಯಿಂಟ್ ಅನ್ನು ತೆಗೆದುಕೊಂಡು ಹೋಗ್ತಾನೆ ಇದ್ದಾರೆ ಜರ್ಸಿ ನಂಬರ್ 12. ಈಗ ತಂಡದ ಮೊತ್ತ 4-2 ಅಲ್ಲ 3-2 ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಬಿಗ್ ಬಾಸ್ ಸಮಯ 7:59. ಇದು ಕೊನೆಯ ಪಂದ್ಯ. ಈ ದಿನದ ಕೊನೆಯ ಪಂದ್ಯವನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಬೋನಸ್ ಪಾಯಿಂಟ್ ಅನ್ನ ಕಟ್ಟಿದ್ದಾರೆ. ಇದರೊಂದಿಗೆ ತಂಡದ ಮೊತ್ತ 4-2 ಸಾಗ್ತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ ತಂಡಕ್ಕೆ ಆಸರಿಯಾದಂತಹ ಕ್ರೀಡಾಪಟು ಇವರು ಜರ್ಸಿ ನಂಬರ್ 12. ಉತ್ತಮವಾದಂತಹ ರೈಡ್ ಅನ್ನ ಮಾಡೋದ್ರ ಮೂಲಕ ಕೊನೆಯ ಹಂತದಲ್ಲಿ ಬೆಳಗಾವಿ ತಂಡಕ್ಕೆ ಜಯವನ್ನ ತಂದುಕೊಟ್ರು. ಮತ್ತೊಮ್ಮೆ ಉತ್ತಮ ರೈಡ್, ಟ್ಯಾಕಲ್ ಏನೋ ಚೆನ್ನಾಗಿ ಬಂತು, ಆದ್ರೆ ಹಿಡಿತ ಸುಲಭವಾಗಿತ್ತು, ಆದ್ರಿಂದ ಸುಲಭವಾಗಿ ತಪ್ಪಿಸ್ಕೊಂಡ್ರು. ಮತ್ತೊಮ್ಮೆ 3 ರೈಡ್ಗಳಿಂದ ಯಶಸ್ವಿಯನ್ನ ಕಂಡಂತಹ ಕ್ರೀಡಾಪಟು ರೈಡರ್ ನಿಮ್ಮ ಮುಂದೆ. ದಯವಿಟ್ಟು ಕೋಚ್ಗಳಲ್ಲಿ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಟೈಮ್ ಅಂತ ತಗೊಂಡೇ ಕೋಚ್ ಮಾಡಬೇಕು, ಹಿಂದೆ ಕುಳಿತು ಕೋಚ್ ಮಾಡುವಂತಿಲ್ಲ. ಪ್ರಥಮ ಬಾರಿಗೆ ಖಾಲಿ ಕೈಯಲ್ಲಿ ಹೊರಟಿದ್ದಾರೆ ಜರ್ಸಿ ನಂಬರ್ 12. ರೈಡ್ ನಲ್ಲಿ ಯಾವುದೇ ಅಂಕ ದೊರೆತಿಲ್ಲ. ಇದೀಗ 5-3 ಪಂದ್ಯ ಸಾಗ್ತಾ ಇದೆ. ಓದಿದ ತಕ್ಷಣ ಬೋನಸ್ ಅನ್ನ ಕದಿಯುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ ಮೈಸೂರು ತಂಡದ ರೈಡರ್ ಜರ್ಸಿ ನಂಬರ್ 8. ಬೋನಸ್ ಅನ್ನ ಕದಿಯೋದ್ರ ಮೂಲಕ ಮತ್ತಷ್ಟು ಅಂಕದ ಮುನ್ನಡೆಯನ್ನ ಕಂಡುಕೊಳ್ತಾ ಇದೆ ಮೈಸೂರು. ಪಂದ್ಯ 6-3 ಸಾಗ್ತಾ ಇದೆ. ಉತ್ತಮವಾದಂತ ಹಿಡಿತ ಏನಾದ್ರು ಬಂದಿದ್ಯಾ? ಇಲ್ಲ. ಇದು 2 ಅಂಕಗಳನ್ನ ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಸುಲಭವಾದಂತ ಹಿಡಿತವನ್ನ ಹಿಡಿದಿದ್ರು, ಅದಕ್ಕಾಗಿ ರೈಡರ್ ಸುಲಭವಾಗಿ ತಪ್ಪಿಸ್ಕೊಂಡ್ರು. ಈ ಮುಖೇನ ಅಂತರವನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಪಂದ್ಯ 6-5 ಸಾಗ್ತಾ ಇದೆ.
ಉತ್ತಮವಾದ ಹಿಡಿತ ಬಂದಿದೆ ಈ ಬಾರಿ. ತುಂಬಾ ಹೊತ್ತಿನ ಬಳಿಕ ಬೆಳಗಾವಿ ಮತ್ತೆ ಲಯಕ್ಕೆ ಹಿಂತಿರುಗಿದೆ. ಉತ್ತಮವಾದ ಡಿಫೆನ್ಸ್ ಕಂಡು ಬರ್ತಾ ಇದೆ. ಇದರ ಮೂಲಕ ಪಂದ್ಯ 6-6ರಲ್ಲಿ ಸಾಗ್ತಾ ಇದೆ. ಮುಟ್ಟಿ ಹೇಳು ತಟ್ಟಿ ಹೇಳು, ಮುಟ್ಟಿ ಹೇಳು ತಟ್ಟಿ ಕೇಳು ಕಬಡ್ಡಿ. ಕ್ರೀಡಾಪಟುಗಳಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಪ್ರತಿದಿನವೂ ಸಹ ಒಳ್ಳೆಯದಾಗದೇ ಇರ್ಬೋದು ಅಥವಾ ಬೇಕಾದದ್ದು ಸಿಗದೆ ಇರ್ಬೋದು, ಆದ್ರೆ ಪ್ರತಿದಿನವೂ ನಮಗೆ ಬೇಕಾದದೊಂದು ಕಲಿಯುವಂತದೊಂದು ದೊರೆಯುತ್ತದೆ. ಉತ್ತಮವಾದ ಹಿಡಿತ, ಮತ್ತೆ ಕಮ್ಬ್ಯಾಕ್, ಉತ್ತಮವಾದ ಡಿಫೆನ್ಸ್ ಬೆಳಗಾವಿ ತಂಡದಿಂದ. ಇದರ ಮುಖೇನ ಆಲ್ ಔಟ್ ಅನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ತಂಡ ಮೈಸೂರನ್ನ. ಮೊದಲ ಅರ್ಧದಲ್ಲೇ ಮೊದಲ ಬಾರಿಗೆ ಮೈಸೂರು ಆಲ್ ಔಟ್ ಅನ್ನ ಹೊಂದಿದ್ರ ಮೂಲಕ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಬೆಳಗಾವಿ ತಂಡ. ಪಂದ್ಯ 16-6ರಲ್ಲಿ ಮೈಸೂರು ಫಸ್ಟ್ ಹಾಫ್ ನ ಮೊದಲ ಟೈಮ್ ಔಟ್ ಅನ್ನ ತೆಗೆದುಕೊಂಡಿದ್ದಾರೆ. ಕೋಚ್ ಹೇಳ್ತಿದ್ದಾರೆ, ಈ ಹಿಂದೆ ನೀವೇ ನೀಡಲಿದ್ರೆ ತುಂಬಾ ಸುಲಭವಾಗಿ ಅಂಕವನ್ನ ಕೊಟ್ಬಿಟ್ಟಿ ಅಂತ ಹೇಳಿ ಮೈಸೂರು ತಂಡದ ಕ್ರೀಡಾಪಟುಗಳಿಗೆ ಉತ್ತೇಜನವನ್ನ ನೀಡ್ತಾ ಇದ್ದಾರೆ ಕೋಚ್. ಇದು ಮೊದಲ ಹಂತದ ಮೊದಲ ಟೈಮ್ ಔಟ್ ಮೈಸೂರು. ಪ್ರೇಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ದೀರಾ ಈ ದಿನದ ಕೊನೆಯ ಪಂದ್ಯ ಮಹಿಳೆಯರ ವಿಭಾಗದಲ್ಲಿ ಮೈಸೂರು ವರ್ಸಸ್ ಬೆಳಗಾವಿ. ಈ ಹಿಂದೆ ಕ್ವಾರ್ಟರ್ ನಲ್ಲಿ ಅತಿ ಹೆಚ್ಚು ಬಾರಿ ತಂಡಕ್ಕೆ ಆಸರಿಯಾದಂತಹ ಕ್ರೀಡಾಪಟು ಅದು ಜೆರ್ಸಿ ನಂಬರ್ 6. ಈ ಬಾರಿ ಏನಾದ್ರೂ ಮಾಡ್ತಾರ, ತಂಡ ವಾಪಸಾತಿಯನ್ನ ಕಾಣೋದಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾರ ಅಂತ ನೋಡೋಣ. ತಮ್ಮ ಸಹ ಆಟಗಾರರಿಂದ ಸಹಾಯವನ್ನು ಪಡಿತಾ ಇದ್ದಾರೆ ಜೆರ್ಸಿ ನಂಬರ್ 2 ರೈಡರ್. ಇದು ಸೆಕೆಂಡ್ ರೈಡ್ ಅಥವಾ ಥರ್ಡ್ ರೈಡ್ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ರೈಡ್ ಮಾಡ್ತಾ ಇದ್ದಾರೆ. ಪಂದ್ಯ 6-11ರಲ್ಲಿ ಸಾಗ್ತಾ ಇದೆ. ಯಾವುದೇ ಅಂಕಗಳಿರಲಿ ಇದು ವಾಪಸಾತಿಯನ್ನ ಮಾಡಿದ್ದಾರೆ. ಇದೀಗ ಜೆರ್ಸಿ ನಂಬರ್ 8 ರೈಡಿಂಗ್ ನಲ್ಲಿ ನೋಡೋಣ ಅಂತರವನ್ನ ಏನಾದ್ರೂ ಕಡಿಮೆ ಮಾಡೋಕೆ ಇವರು ತಂಡಕ್ಕೆ ಆಸರೆ ಆಗ್ತಾರ ಅಂತ. ಸ್ವಲ್ಪ ಎಳೆಯುವುದರಿಂದ ಬೆಳಗಾವಿ ತಂಡ ಒಂದು ಅಂಕವನ್ನ ಸುಲಭವಾಗಿ ಕೊಟ್ಟಿದ್ದಾರೆ. ಇದರ ಮುಖೇನ 7ಕ್ಕೆ ದಾಪುಗಾಲನ್ನ ಇಟ್ಟಿದೆ ಮೈಸೂರು. ಉತ್ತಮವಾದಂತ ರೈಡರ್ ಇವರು, ಹಲವು ಬಾರಿ ತಂಡಕ್ಕೆ ಆಸರೆ ಆಗಿದ್ದಾರೆ. ಹ್ಯಾಂಡ್ ಟಚ್, ಟೂ ಟಚ್, ಹಲವಾರು ಕೌಶಲ್ಯಗಳನ್ನ ತಮ್ಮದಾಗಿಸಿಕೊಂಡು ಉತ್ತಮವಾಗಿ ರೈಡ್ ಅನ್ನ ಮಾಡೋದ್ರ ಮೂಲಕ ಬೆಳಗಾವಿ ತಂಡಕ್ಕೆ ಆಸರೆ ಆಗಿದ್ದಾರೆ. ಪಂದ್ಯ 12-6-7ರಲ್ಲಿ ಸಾಗ್ತಾ ಇದೆ. ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಬಂದಿದೆ ಕಾರ್ನರ್ ಇಂದ, ಉತ್ತಮವಾದಂತಹ ಹಿಡಿತ. ಇದರ ಮುಖೇನ ಮತ್ತೊಂದು ಅಂಕವನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅಂಕಣದಲ್ಲಿ ಕೇವಲ 5 ಜನ ಇರುವುದರಿಂದ ಬೋನಸ್ ಆನ್ ಇರುವುದಿಲ್ಲ. ಈ ಮುಂಚೆ ಎಲ್ಲರೂ ಹೇಳ್ತಾ ಇದ್ರು ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಆದ್ರೆ ನಮ್ಮ ಜನ ಯಾವಾಗ ಬಿಗ್ ಬಾಸ್ ಅನ್ನ ನೋಡಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರಿಗೂ ತಿಳಿತು ಈಗ ಮಾತು ಬಂಗಾರ ಮೌನ ಬೆಳ್ಳಿ ಅಂತ. ಸೊ ನಿಮ್ಮ ಮಾತನಾಡಿ ಪ್ರೇಕ್ಷಕರು ಅತಿ ಹೆಚ್ಚಾಗಿ ಕ್ರೀಡಾಪಟುಗಳು ಆಗಮಿಸಿರ್ತಾರೆ. ಈ ಕ್ರೀಡಾಪಟುಗಳಿಗೆ ಉತ್ತೇಜನವನ್ನ ನೀಡಬೇಕು. ತಮ್ಮ ಒಂದು ಚಪ್ಪಾಳೆ ಅವರನ್ನ ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ತುಂಬಾ ಉತ್ತೇಜನವನ್ನ ನೀಡುತ್ತೆ. ಮೊದಲ ಬಾರಿಗೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಮೈಸೂರು ತಂಡ ಮೊದಲ ಬಾರಿಗೆ ಹಿಡಿತವನ್ನ ಕಂಡುಕೊಂಡಿದ್ದಾರೆ. 6 ಬಾರಿ ರೈಡಿಂಗ್ ನಲ್ಲಿ ಸಕ್ಸಸ್ ಅನ್ನ ಕಂಡಿರ್ತಕ್ಕಂಥ ಕ್ರೀಡಾಪಟು ಜೆರ್ಸಿ ನಂಬರ್ 12. ಇದೀಗ ಮೊದಲ ಅರ್ಧದ ಮೊದಲ ಟೈಮ್ ಔಟ್ ಬೆಳಗಾವಿ. ಪಂದ್ಯ 8-14ರಲ್ಲಿ ಸಾಗ್ತಾ ಇದೆ. ತುಂಬಾ ರೋಚಕತೆಯಿಂದ ಕೂಡಿದೆ.
ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಪ್ರೇಕ್ಷಕರೆಲ್ಲ ಮೂಕರಾಗ್ಬಿಟ್ಟಿದ್ದೀರ. ನೋಡೋಣ, ಇವೆಲ್ಲ ಇಲ್ಲ ಇದ್ದೀರಾ, ನಿದ್ದೆ ಮಾಡ್ತಾ ಇಲ್ಲ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಮತ್ತೆ ಹೆಚ್ಚಾಗಿಲ್ಲ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಕ್ರೀಡಾಪಟುಗಳಿಗೆ. ಎಲ್ಲ ಬರ್ತಾ ಇಲ್ಲ, ತುಂಬಾ ಶಲ್ ಡೌನ್ ಆಗ್ಬಿಟ್ಟಿದೆ ನಿಮ್ದು. ಯಾರು ಅತಿ ಹೆಚ್ಚಾಗಿ ಕ್ರೀಡಾಪಟುಗಳನ್ನ ಉತ್ತೇಜನ ಮಾಡ್ತೀರಾ ಪ್ರೇಕ್ಷಕರಲ್ಲಿ, ಉತ್ತಮ ಪ್ರೇಕ್ಷಕ ಪ್ರಶಸ್ತಿ ಕೂಡ ಇದೆ ನೋಡಿ. ಆ ಪ್ರೇಕ್ಷಕ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊಳ್ಬೇಕು ಅಂದ್ರೆ ಪ್ರತಿ ಬಾರಿ ಎಂಕರೇಜ್ ಮಾಡಬೇಕು ಎಲ್ಲ ತಂಡಗಳಿಗೆ. ಮೋಸ್ಟ್ ಲೈವ್ ವಿಡಿಯೋ ಕೂಡ ಬರ್ಬೋದು ಅನ್ಸುತ್ತೆ ಯೂಟ್ಯೂಬ್ ನಲ್ಲಿ. ಡ್ರೋನ್ ಕ್ಯಾಮರಾ ಸೆರೆ ಹಿಡಿತಾ ಇದೆ. ಹಾಗೆ ಹಲವಾರು ಮೊಬೈಲ್ಗಳಲ್ಲಿ ಕೂಡ ನಿಮ್ಮ ಆಟ ವೈಖರಿಯ ಆಟಗಳು ವಿಡಿಯೋ ಆಗ್ತಾ ಇದೆ. ನಾಳೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮದೇ ಆರ್ಭಟ. ಮೊದಲ ಅರ್ಧದ ಎರಡನೇ ಟೈಮ್ ಔಟ್ ಮೈಸೂರು. ನಿಮ್ಮ ಮೊದಲ ಅರ್ಧದ ಟೈಮ್ ಔಟ್ ಕ್ಲೋಸ್ ಆಗಿದೆ ಮೈಸೂರು. 11 in 5 out. 11 in 5 out. ಕ್ರೀಡಾಪಟುಗಳ ಬದಲಾವಣೆ ಕೂಡ ನಡೆದಿದೆ ಮೈಸೂರು ಬಲದಲ್ಲಿ. ಈ ಮುಖೇನ ಏನಾದರೂ ವಾಪಸಾತಿಯನ್ನ ಮಾಡ್ತಾರ ಕಾದ್ ನೋಡೋಣ. 8-14 ಪಂದ್ಯ ಸಾಗ್ತಾ ಇದೆ. ಉತ್ತಮವಾದಂತಹ ಕಾಲಡಿಗೆಯನ್ನು ಹೊಂದಿದ್ದಾರೆ. 11 ಇದುವರೆಗೂ ಈಚೆ ಕೂತಿದ್ರು. ಇವ್ರನ್ನ ಯಾಕಾದ್ರೂ ಈಚೆ ಕೂತಿದ್ರು ಅನ್ನೋ ತರ ರೈಡ್ ಮಾಡ್ತಾ ಇದ್ದಾರೆ. ಏನಾದ್ರೂ ರೈಡ್ ಸೇಫ್ ಆಗಿದ್ರೆ ರೈಡ್ ಸೇಫ್ ಯಾಕೆ ಸರಿ ಈಚೆ ಕೂರಿಸಿದ್ರು ಇವ್ರನ್ನ. ಎಷ್ಟೊತ್ತು ಹೊರಗಡೆ ಇದ್ದಿದ್ರೆ ಇನ್ನಷ್ಟು ಅಂಕಗಳನ್ನ ತಂದುಕೊಡ್ತಿದ್ರು ಅನ್ಸುತ್ತೆ ಮೈಸೂರು ತಂಡಕ್ಕೆ. ಇದರ ಮುಖೇನ 2 ಅಂಕಗಳ ಅಂತರವನ್ನು ಕಡಿಮೆ ಮಾಡಿದ್ದಾರೆ. ಇದರ ಮೂಲಕ ಮೊದಲ ಅರ್ಧ ಮುಕ್ತಾಯಗೊಂಡಿದೆ. 14-10 ಪಂದ್ಯ ನಿಂತಿದೆ. पहली नजर में कैसे जादू कर दिया, ಎಲ್ಲಿದ್ರಿ ಸರ್ ಇಷ್ಟು ದಿನ? मेरा बन बैठा है मेरा जिया, जाने क्या होगा क्या पता, इस दिल को मिलके आज ले जरा, मैं हूँ यहाँ तू है यहाँ, मेरी बाहों में आ भी जा, ओ दोनों जहाँ मेरी बाहों में आ भी जा. ಅಬ್ಬಬ್ಬಬ್ಬಬ್ಬಬ್ಬ, ಇಲ್ಲಿ ಇದ್ದಿದ್ರಿ ಸರ್ ಎಷ್ಟು ದಿನ ನಿಮ್ಮ ಕಂಠನ? ಅದ್ಭುತ ಗೀತೆಯನ್ನು ಹಾಡಿದ ನಿಮ್ಮ ಹೆಸರು ಗೊತ್ತಿಲ್ಲ, ಧನ್ಯವಾದ ಸರ್. ಉತ್ತಮವಾದಂತ ರೈಡ್ ಬರ್ತಾ ಇದೆ ಜರ್ಸಿ ನಂಬರ್ 8ರಿಂದ. ಇದರ ಮುಖೇನ ತಂಡಕ್ಕೆ ಆಶ್ರಯ ಆಗ್ತಾರ. 4 ಅಂಕಗಳ ಅಂತರ ಇದೆ. ಬೆಳಗಾವಿ 4 ಅಂಕಗಳಿಂದ ಮುನ್ನಡೆ ಸಾಗಿಸಿದ್ದಾರೆ. ಉತ್ತಮವಾದಂತಹ ಕಾಲ್ನಡಿಗೆಯಿಂದ ಛಿದ್ರಗೊಳಿಸ್ತಾ ಇದ್ದಾರೆ ಬೆಳಗಾವಿ ತಂಡವನ್ನ. ಯಾವುದೇ ಅಂಕ ಇಲ್ಲದ ವಾಪಸ್ ಅರ್ಥ ಮಾಡಿದ್ದಾರೆ. ಬರ್ತಾ ಇದ್ದಂಗೆ ಬ್ಯಾಕ್ ಕಿಕ್, ಸ್ಕಿಲ್ ನ ಪ್ರದರ್ಶನ, ಸೈಡ್ ಕಿಕ್, ಮತ್ತೊಂದು ಮತ್ತೆ ಹ್ಯಾಂಡ್ ಟಚ್. ಉತ್ತಮವಾದಂತಹ ಕೌಶಲ್ಯಗಳ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ಕೌಶಲ್ಯದಿಂದ ಏನಾದ್ರೂ ಉಪಯೋಗ ಆಗುತ್ತಾ ನೋಡೋಣ. ಇಲ್ಲ, ಖಾಲಿಯಾಗಿ ವಾಪಸಾತಿಯನ್ನು ಹೊಂದಿದ್ದಾರೆ. ಪಂದ್ಯ 14 ಪಂದ್ಯ ಸಾಗ್ತಾ ಇದೆ. ಉತ್ತಮವಾಗಿದೆ. 2 ಪಂದ್ಯಗಳು ರೋಚಕವಾದಂತ ಪಂದ್ಯವನ್ನು ಮಾಡ್ತಾ ಇದ್ದಾರೆ. ಏನಾದ್ರೂ ಎಡವಟನ್ನು ಮಾಡಿಲ್ಲ. ಅಯ್ಯೋ, ಎಡವಟನ್ನು ಮಾಡಿದ್ದಾರೆ. ಕಾಯ್ದು ನೋಡ್ಬೇಕಾಗಿದೆ ತೀರ್ಮಾನಕ್ಕೆ. ಅಫಿಷಿಯಲ್ ಟೈಮ್ ಔಟ್ ಅನ್ನ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು ಕೊಡೋಕೆ. ನೋಡೋಣ ಎಷ್ಟು ಜನ ಔಟ್ ಆಗಿದ್ದಾರೆ ಅಥವಾ ರೈಡರ್ ಔಟ್ ಆಗಿದ್ದಾರೆ ಅಂತ ನಿರ್ಣಯಕ್ಕಾಗಿ ಕಾದು ಕುಳಿತಿದ್ದಾರೆ. ಅಯ್ಯೋ, ಇದು ಎಫೆಕ್ಟ್ ಆಗ್ಬೋದಾ ಅಂತ ರೈಡರ್ ಔಟ್ ಅಂತ ಹೇಳಿಕೊಟ್ಟಿದ್ದಾರೆ. ಇದರ ಮುಖೇನ ಮತ್ತೊಂದು ಅಂಕ ಬೆಳಗಾವಿ ತಂಡಕ್ಕೆ. 15-10 ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಸಡಿಲವಾದಂತಹ ಹಿಡಿತ ಯಾವುದೇ ಉಪಯೋಗಕ್ಕೆ ಬಂದಿಲ್ಲ. 6 ಅಂಕಗಳ ಮುನ್ನಡೆಯನ್ನ ಕಾಡ್ಕೊಳ್ತದೆ ಬೆಳಗಾವಿ ತಂಡ. ಮೈಸೂರು ತಂಡ ಲಯಕ್ಕೆ ಮರಳ್ತಾರ? ಇಲ್ಲ.
ಒಬ್ಬ ಒಳ್ಳೆ ರೈಡರ್ ಬೇಕಾಗಿದೆ ಮೈಸೂರು ತಂಡಕ್ಕೆ. ಯಾಕೋ ಏನೋ ಗೊತ್ತಿಲ್ಲ, ರೈಡರ್ಗಳು ಸಫಲವನ್ನ ಹೊಂದುವುದರಲ್ಲಿ ವಿಫಲವನ್ನ ಹೊಂದುತ್ತಾ ಇದ್ದಾರೆ ಜಾಸ್ತಿ. ಹದಿನೇಳು ಹತ್ತರಲ್ಲಿ ಪಂದ್ಯ ಸಾಗ್ತಾ ಇದೆ. ಉತ್ತಮವಾದ ರೈಡರ್ ಬಟ್ಟೆಯನ್ನು ಹಿಡಿಯುವಂತಿಲ್ಲ. ಅಫಿಷಿಯಲ್ ಟೈಮ್ ಔಟ್ ಬಂದಿದೆ. ಮೋಸ್ಟ್ಲಿ ಕೋಚ್ ನ ಮಾಡ್ತಾ ಇದ್ರು ಅನ್ಸುತ್ತೆ. ರೈಡ್ ಮಾಡುವ ಸಂದರ್ಭದಲ್ಲಿ ಆ ರೀತಿ ಮಾಡುವ ಅವಕಾಶ ಇಲ್ಲ, ಕೋಚ್ ನ ಮಾಡಬಾರ್ದು. ನಂಬರ್ 2ಗೆ ಇದು ಮೊದಲ ವಾರ್ನಿಂಗ್. ಎಸ್, ಬ್ಯಾಕ್ ಇಂದ ಕೋಚ್ ಮಾಡ್ತಿದ್ರು ಅನ್ಸುತ್ತೆ, ಸೊ ಅವರಿಗೆ ಮೊದಲ ವಾರ್ನಿಂಗ್ ಸಿಕ್ಕಿದೆ. ಪಂದ್ಯ 18-10ರಲ್ಲಿ ಸಾಗ್ತಾ ಇದೆ. ಮೈಸೂರು ವಾಪಸಾತಿಯನ್ನ ಮಾಡ್ತಾರ ನೋಡ್ಬೇಕು. ಅಷ್ಟು ಅಂತರ ಏನಿಲ್ಲ, ಒಂದೇ ಒಂದು ಒಳ್ಳೆ ರೈಡ್ ಕಂಬ್ಯಾಕ್ ಅನ್ನ ಮಾಡೋಕೆ ಅವಕಾಶ ಮಾಡಿಕೊಡುತ್ತೆ. ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಉತ್ತಮವಾದಂತ ಡಿಫೆನ್ಸ್ ಅನ್ನ ಹೊಂದಿರ್ತಕ್ಕಂಥ ಬೆಳಗಾವಿ ತಂಡ ಯಾವುದೇ ಅಂಕವನ್ನ ಬಿಟ್ಕೊಡ್ತಾ ಇಲ್ಲ. ಬೋನಸ್ ಪ್ಲಸ್ 1 ಪಾಯಿಂಟ್ ಸಿಕ್ಕಿದೆ. ಇದೀಗ ಇಬ್ಬರೇ ಇರೋದ್ರಿಂದ ನೋಡೋಣ. ಸೂಪರ್ ಟ್ಯಾಕಲ್ ಆಗುವಂತ ಸಂಭವವಿದೆ, ಹಾಗೆ ಸೂಪರ್ ರೈಡ್ ಕೂಡ ಆಗುವಂತ ಸಂಭವ ಇದೆ. ಎರಡಕ್ಕೂ ಮುಂದಾಗ್ತಾ ಇಲ್ಲ ರೈಡರ್. ಖಾಲಿ ಕೈಯಲ್ಲಿ ವಾಪಸಾತಿಯನ್ನಾಗಿದ್ದಾರೆ. ನೋಡೋಣ, ಆಲೌಟ್ನ ಸುಳಿಯಲ್ಲಿ ತೆಗೆದುಕೊಂಡಿದ್ದಾರೆ ಮೈಸೂರು ತಂಡ. ಸುಳಿಯಿಂದ ಹೊರಗಡೆ ಬರಕ್ಕೆ ರೈಡರ್ ಏನಾದ್ರೂ ಸಹಾಯ ಮಾಡ್ತಾರ ಅಂತ ಕಾದ್ ನೋಡೋಣ. ತಮ್ಮ ತಂಡವನ್ನ ಆಲೌಟ್ನ ಸುಳಿಯಿಂದ ತಪ್ಪಿಸೋದ್ರಲ್ಲಿ ಮೊದಲ ಅಂಕವನ್ನ ಗಳಿಸಿಕೊಂಡಿದ್ದಾರೆ. ಇವಾಗ 3 ಜನ ಅಂಕಣದಲ್ಲಿ ನಾವು ನೋಡ್ಬೋದು. ಸ್ವಲ್ಪ ಅಂಕಣದಲ್ಲಿ ಮೈ ಮರೆತರೂ ಕೂಡ ಅಂಕಗಳನ್ನ ಕಳ್ಕೊಳ್ತಾರೆ ಅನ್ನಕ್ಕೆ ಇದೊಂದು ಉದಾಹರಣೆ. ಅದೀಗ ಎರಡನೇ ಅರ್ಧದ ಮೊದಲ ಟೈಮ್ ಔಟ್ ಬೆಳಗಾವಿ ತಂಡ. ಸ್ವಲ್ಪ ಗೊಂದಲ ಉಂಟಾಗಿದೆ. ಕೋಚ್ ಏನೋ ಮನವಿನ ಮಾಡ್ತಾ ಇದ್ದಾರೆ, ಆದ್ರೆ ತೀರ್ಪುಗಾರರು ತಿರಸ್ಕರಿಸಿದ್ದಾರೆ. ಪಂದ್ಯ 20-12ರಲ್ಲಿ ಸಾಗ್ತಾ ಇದೆ. ಮೈಸೂರು ತಂಡ ಈ ಹಿಂದೆ ಆಲೌಟ್ನ ಅವಸ್ಥೆಯಿಂದ ಬಚಾವ್ ಆಗಿತ್ತು. ಮತ್ತೊಮ್ಮೆ ಏನಾದ್ರೂ ಬಚಾವ್ ಮಾಡ್ತಾರ ರೈಡ್ ಅನ್ನ ಮಾಡೋದ್ರ ಮೂಲಕ ಅಂತ ಕಾದು ನೋಡೋಣ. ಆಲೌಟ್ನ ಅವಸ್ಥೆಯಲ್ಲಿ ಮೈಸೂರು ತಂಡ ಉತ್ತಮವಾದಂತ ಒಂದು ಒಳ್ಳೆ ರೈಡ್ ತಂಡಕ್ಕೆ ಆಸರೆ ಆಗುವುದು. ತುಂಬಾ ಸಹಾಯವನ್ನು ಮಾಡಿದ ಬೆಳಗಾವಿ ತಂಡಕ್ಕೆ. ಇದರ ಮೂಲಕ ಆಲ್ಔಟ್ನ ಅವಸ್ಥೆಯಲ್ಲಿ ಮೈಸೂರು ತುಂಬಾ ಸುಲಭವಾಗಿ ಮೈಸೂರು ತಂಡ 2ನೇ ಬಾರಿ ಆಲ್ಔಟ್ ಅನ್ನ ಕಂಡಿದೆ. ಇದರ ಮೂಲಕ ಪಂದ್ಯ 24-12ರಲ್ಲಿ ಸಾಗ್ತಾ ಇದೆ. ಎರಡನೇ ಅರ್ಧದ ಮೊದಲ ಟೈಮ್ ಔಟ್.
ರಿಮೈನಿಂಗ್ 5 minutes. ಮೊದಲ ಬಾರಿಗೆ ತುಂಬಾ ಹೊತ್ತಿನ ಬಳಿಕ ಸೂಪರ್ ರೈಡ್ ಬಂದಿದೆ. 3 ಅಂಕಗಳೊಂದಿಗೆ ತಂಡಕ್ಕೆ ಆಗಿದೆ. ಇದೀಗ ಅಂಕದಲ್ಲಿ ವ್ಯತ್ಯಾಸ ಬರ್ತಾ ಇದೆ. 25-15. ಹತ್ತು ಅಂಕಗಳ ಮುನ್ನಡೆಯಲ್ಲಿ ಬೆಳಗಾವಿ ತಂಡ, 10 ಅಂಕಗಳ ಹಿನ್ನಡೆಯಲ್ಲಿ ಮೈಸೂರು ತಂಡ. ನೋಡೋಣ ಏನಾದ್ರೂ ಕಂಬ್ಯಾಕ್ ಮಾಡ್ತಾರ. ಒಂದು ಆಲೋಚನೆ ತಗೊಂಡ್ರೆ ಖಂಡಿತವಾಗ್ಲೂ ಜಯದ ಹತ್ತಿರ ಹೋಗ್ಬೋದು ಮೈಸೂರು ತಂಡ. ಆ ಕೆಲಸನ ಮಾಡ್ತಾರ, ಕಾದು ನೋಡೋಣ. ಅದೊಂದು ರೈಡಿಂಗ್, ಉತ್ತಮವಾದಂತ ರೈಡ್ ಮೂಲಕ ಮತ್ತೊಂದು ಅಂಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇದರೊಂದಿಗೆ 9 ಅಂಕಗಳು ಮಾತ್ರ ಹಿನ್ನಡೆ. ಕೇವಲ 4 ನಿಮಿಷಗಳು ಮಾತ್ರ ಬಾಕಿ ಉಳಿದಿವೆ ಅಂತ ತೀರ್ಪುಗಾರರು ಹೇಳ್ತಾ ಇದ್ದಾರೆ. ಕೇವಲ 4. ಇದು ಥರ್ಡ್ ರೈಡ್, ಡೂ ಆರ್ ಡೈ ರೈಡ್ ಆಗಿದೆ. ಮಾಡಿ ಇಲ್ಲವೇ ಮಾಡಿ. ಕ್ರೀಡಾಪಟು ಯಾವುದೇ ಅಂಗಗಳಿದೆ ತಮ್ಮ ಅಂಗಡಕ್ಕೆ ಹಿಂತಿರುಗುವಂತಿಲ್ಲ. ಡೂ ಆರ್ ಡೈ ನಲ್ಲಿ ಅಂಕವನ್ನು ಪಡೆದುಕೊಂಡಂತಹ ಕ್ರೀಡಾಪಟು ಎರಡನೇ ಅರ್ಧದ ಎರಡನೇ ಟೈಮ್ ಔಟ್ ಬೆಳಗಾವಿಗೆ. ಇದು ಕೊನೆಯ ಟೈಮ್ ಔಟ್. ನಿಮ್ಮ ಟೈಮ್ ಔಟ್ ಕ್ಲೋಸ್ ಆಗಿದೆ. ಹಲವಾರು ಬಾರಿ ಆಲ್ಔಟ್ ನಿಂದ ತಪ್ಪಿಸಿಕೊಂಡಿದೆ. ನೀನೇ ರಾಜಕುಮಾರ. ಉತ್ತಮವಾದಂತಹ ಹಿಡಿತ. ತಂಡ ಅತಿ ಹೆಚ್ಚಿನ ಅಂತರವನ್ನ ಕಂಡುಕೊಳ್ತಾ ಇದೆ ಬೆಳಗಾವಿ ತಂಡ. ಇದರ ಮುಖೇನ ಸೋಲಿನ ಹೊಸ್ತಿಲಲ್ಲಿ ಮೈಸೂರು ತಂಡ ಸಿಲುಕಿದೆ. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ಇಲ್ಲಿಂದೀಚೆಗೆ ಮೈಸೂರು ತಂಡ ಚಮತ್ಕಾರವನ್ನೇ ಮಾಡಬೇಕಾಗಿದೆ. ತಂಡದ ಮೊತ್ತ 27-16 ಸಾಗ್ತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಾ ಕಬಡ್ಡಿ ಪಳೆಯಾದ ಈ ದಿನದ ಅಂತ್ಯ ಪಂದ್ಯಾವಳಿ, ಅಂದ್ರೆ ಕೊನೆಯ ಪಂದ್ಯಾವಳಿ ನಿಮ್ಮ ಮುಂದೆ ಬರ್ತಾ ಇದೆ. ಸೌಂಡ್ ಆಪರೇಟರ್ ಬರಬೇಕು. ಸೌಂಡ್ ಆಪರೇಟರ್ ಎಲ್ಲ ಸೋತ ತಂಡದ ಎಲ್ಲ ವ್ಯವಸ್ಥಾಪಕರಿಗೆ ಒಂದು ಸೂಚನೆ ಇದೆ. ನಿಮ್ಗೆ ಟಿಎಡಿ ಹಾಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಗಳನ್ನ ಆಫೀಸ್ ತಂಡದವರು ವಿತರಣೆ ಮಾಡ್ತಾ ಇದ್ದಾರೆ. ಸೋತ ಎಲ್ಲ ತಂಡದ ವ್ಯವಸ್ಥಾಪಕರು ಇವತ್ತೇ